ಈಗ ಡಾಕ್ಟರ್ಗಳನ್ನೇ ಹೊಡಿತಾರಪ್ಪ ಇಟ್ಕೊಂಡು ಜನ. ಯಾಕೆ ಹೊಡಿಬೇಕು ನಮ್ಮನ್ನೆಲ್ಲ? ನಾವೇನ್ ಕ್ರಿಮಿನಲ್ಸಾ? ರಾತ್ರಿ ಆಗ್ಲು ಅವ್ರಿಗೋಸ್ಕರ ತ್ಯಾಗ ಮಾಡ್ತೀವಿ ನಾವು ದುಡ್ಡು ಮಾಡ್ತೀವಿ ಅಂತಾರೆ. ಶಿವಣ್ಣ, ಈಗ ಕೆಲವ್ರು ಬಡವ್ರು ಬಂದಾಗ ಕೆಲವು ಡಾಕ್ಟರ್ಸ್ ಎಲ್ಲ ಡಿಸ್ಕೌಂಟ್ ಕೊಡ್ತಾರೆ. ಈಗ ದುಡ್ಡು ಮಾಡ್ತೀವಿ ಅಂದ್ರೆ ಈಗ ತಪ್ಪೇನು ಶಿವಣ್ಣ ಅದರಲ್ಲಿ? ಈಗ ನಾನು ಡಾಕ್ಟ್ರು, ನನಗೂ ಹಣ ಬೇಕು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ. ಒಬ್ಬ ಇಂಜಿನಿಯರು, ಒಬ್ಬ ಲಾಯರು, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ತರ ನಮ್ದು ಪ್ರೊಫೆಷನ್. ದುಡ್ಡು ತಿಂತಾರೆ ತುಂಬಾ ನಮ್ಮನ್ನ ಕೆಟ್ಟದಾಗಿ ನೋಡ್ತಾರೆ. ಇದನ್ನ ಜನ ನೋಡೋದು ಬಿಡ್ಬೇಕು ಶಿವಣ್ಣ. ಆಕ್ಚುಲಿ ಡಾಕ್ಟರ್ಗಳ ಬಗ್ಗೆ ದುಡ್ಡು ಮಾಡ್ತಾರೆ ಇವರು ಅಂತ ತುಂಬಾ ಒಂದು ಕೆಟ್ಟ ಆಪಾದನೆ ಬಿಡ್ಬೇಕು ಜನ. ಇನ್ನೂ ಒಂದು ಆಕ್ಚುಲಿ ಹೇಳ, ನಾನು ಎಲ್ಲ ಒಳ್ಳೇದಾಗತ್ತೆ, ಕಾಯಿಲೆ ಎಲ್ಲ ಕ್ಯೂರ್ ಆಗತ್ತೆ, ಖುಷಿಯಾಗಿ ಮನೆ ಹೋಗ್ತಾರಲ್ಲ, ಡಾಕ್ಟರ್ಗಳು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಹಣ ಕೊಟ್ಟು ಹೋಗ್ಬೇಕು. ಆಕ್ಚುಲಿ ಆ ರೀತಿ ಮನೋಭಾವ ಬೆಳೆಸ್ಕೋಬೇಕು ಜನ. ಅರ್ಥ ಆಯ್ತಾ? ನಾನು ಹೇಳೋದು ಕರೆಕ್ಟಾ? ಸರಿನಾ ಶಿವಣ್ಣ? ಡಾಕ್ಟರ್ ಜೀವ ಕೊಡ್ತಾರೆ. ಕಾರ್ಡಿಯಾಕ್ ಸರ್ಜನ್ ಆಗ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು, ಲಿವರ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಬಟ್ ನೀವೆಲ್ಲ ಇದು ಹೇಳ್ತಿದ್ದೀರಿ, ಹೌದು, ಈ ಪ್ರೊಫೆಷನ್ ಅಷ್ಟೇ ಗೌರವ. ಹೌದು, ಡಾಕ್ಟರ್ ಭಗವಂತ ದೇವ್ರ ತರ ಬಂದ್ ಕಾಪಾಡೋದು, ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ನೀವೆಲ್ಲ ಪ್ರೊಫೆಷನ್ ಬಗ್ಗೆ ತುಂಬಾ ಡೀಪ್ ಆಗಿ ಹೇಳ್ತಿದ್ದೀರಿ, ಏನೆಲ್ಲ ಸಮಸ್ಯೆ ಅಂತ. ಈ ಸೆಗ್ಮೆಂಟ್ ಅಲ್ಲಿ ಎಷ್ಟು % ನಕಲಿ ಡಾಕ್ಟರ್ ಇದಾರೆ ಅಂತ? ನಕಲಿ ಡಾಕ್ಟರ್ ಬಗ್ಗೆ ಹೇಳಿದ್ರಲ್ಲ, ಯಾಕೆ ಗೊತ್ತಾ? ಟೆಂಟ್ ಹಾಕಿರ್ತಾರೆ, ಮೂಲವ್ಯಾಧಿಗೆ ಚಿಕಿತ್ಸೆ, ಪಿಸ್ತೂಲಾಗೆ ಚಿಕಿತ್ಸೆ, ಬೋರ್ಡ್ ಹಾಕೊಂಡು ಟೆಂಟ್ ಹಾಕೊಂಡು. ನಕಲಿ ಡಾಕ್ಟರ್ ಬಗ್ಗೆ ಹೇಳಿದ್ರಲ್ಲ, ನಿಜವಾದ ನಕಲಿ ಡಾಕ್ಟರ್ ಅಂತ ತೋರ್ಸ್ಬಿಡ್ತೀನಿ ಶಿವಣ್ಣ, ಆಂದಿವೆ ದಾರಿಯಲ್ಲಿ. ಓಕೆ, ಸರಿನಾ? ಏರ್ಪೋರ್ಟ್ ರೋಡ್ ಅಲ್ವಾ ಇದು? ಏರ್ಪೋರ್ಟ್ ರೋಡ್. ತೋರಿಸ್ತೀನಿ ನಕಲಿ ಡಾಕ್ಟರ್ನ. ಅಂದ್ರೆ ಅಲ್ಲಲ್ಲೇ ಇರ್ತಾರೆ, ಶೆಡ್ ಹಾಕೊಂಡಿರ್ತಾರೆ. ಇಡೀ ದೇಶದಲ್ಲಿ ಮೂಲೆನಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಗಲ್ಲಿಗಳಲ್ಲೆಲ್ಲ ಶೆಡ್ ಹಾಕೊಂಡಿರ್ತಾರೆ. ಹಳ್ಳಿ ಕಡೆ ಹೋಗ್ತಾರೆ ಕೆಲವರು, ಭೂಬಮ್ನೂರು ಅಂತ ಹಳ್ಳಿ ಕಡೆ. ಹೆಣ್ಮಕ್ಳಿಗೆ ನಾಚಿಕೆ ಅಲ್ವಾ? ಹಳ್ಳಿ ಕಡೆ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಮನೆಯಲ್ಲೋ, ಅಡಿಗೆ ಮನೆಯಲ್ಲೋ ಅಥವಾ ಹಸು ಕಟ್ಟಾಕ್ ಜಾಗದಲ್ಲೋ ಪೈಲ್ಸ್ ತೆಗಿತೀವಿ ಅಂತ ಹೋಗಿ ಎಷ್ಟೋ ಜನ ಸಾಯಿಸ್ಬಿಟ್ಟಿದ್ದಾರೆ ಶಿವಣ್ಣ. ಸೀರಿಯಸ್ಲಿ ಇನ್ಫೆಕ್ಷನ್ ಆಗಿ. ಇಂಡಿಯಾದಲ್ಲಿ ಆಸ್ ಪರ್ ಇದು ಯುರೋಪಿಯನ್ ಜರ್ನಲ್ ಆಫ್ ಕೊಲೋಪ್ರೊಕ್ಟಾಲಜಿ, ಯುರೋಪ್ ಜರ್ನಲಿಸಂ ಶಿವಣ್ಣ, ಅದ್ರಲ್ಲಿ ಪಬ್ಲಿಷ್ ಆಗಿದೆ. ಇಂಡಿಯಾದಲ್ಲಿ ಸುಮಾರು 15 ಲಕ್ಷ ಜನ ನಕಲಿ ಡಾಕ್ಟರ್ ಇದ್ದಾರೆ. ಎಷ್ಟು? 15 ಲಕ್ಷ ಜನ ನಕಲಿ ಡಾಕ್ಟರ್ ಇದ್ದಾರೆ ದೇಶದಲ್ಲಿ. ಮೂಲವ್ಯಾಧಿ ಡಾಕ್ಟರ್, ಹೌದು, ಮೂಲವ್ಯಾಧಿಗೆ ಚಿಕಿತ್ಸೆ, ಪೈಲ್ಸ್ಗೆ ಚಿಕಿತ್ಸೆ, ಅರ್ಧ ಗಂಟೆಲಿ ಚಿಕಿತ್ಸೆ, 1 hour ಮನೆ ಹೋಗ್ಬೋದು, ಮತ್ತೆ ಬರಲ್ಲ, ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ನಮ್ ಸರ್ಕಾರದ ಗ್ಯಾರಂಟಿ ಇದೆಯಲ್ಲ, ಹಾಗೆ ನಕಲಿ ವೈದ್ಯರು ಗ್ಯಾರಂಟಿ ಕೊಡ್ತೀವಿ ಅಂತ ಅವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಏನಾಗುತ್ತೆ, ಈಗ ನಕಲಿ ವೈದ್ಯರು 15 ಲಕ್ಷ ಜನ ಇದಾರಲ್ಲ, ಒಂಚೂರು ಒಂದು ಮ್ಯಾಥಮೆಟಿಕ್ಸ್ ಮಾಡೋಣ ಶಿವಣ್ಣ. 15 ಲಕ್ಷ ಜನ, ಒಬ್ಬ ನಕಲಿ ವೈದ್ಯ ಒಂದು ದಿನಕ್ಕೆ ಕನಿಷ್ಠ 20,000 ಸಂಪಾದನೆ ಮಾಡಿದ್ರು, ಅವ್ನ್ 25 ದಿನ ಕೆಲಸ ಮಾಡಿದ್ರು, ಇಡೀ ದೇಶದಲ್ಲಿ ನಕಲಿ ವೈದ್ಯರು ಸುಮಾರು 10 ಲಕ್ಷ ಕೋಟಿ ವ್ಯವಹಾರ ಮಾಡ್ತಾರೆ. 10 ಲಕ್ಷ ಕೋಟಿ ವ್ಯವಹಾರ ಮಾಡ್ತಾವ್ರೆ ಅಂದ್ರೆ ಒಂದು 4-5 ಕೋಟಿ ಜನ ಹಾಳು ಮಾಡ್ತಾವ್ರೆ ಅಂತ. ಅಯ್ಯೋ, 4-5 ಕೋಟಿ ಅಲ್ಲ, ಒಂದ್ 20 ಕೋಟಿ ಜನ ಹಾಳು ಮಾಡ್ತಾರೆ ನಕಲಿ ಚಿಕಿತ್ಸೆ. ಅವ್ ನೋಡಿ ಎಷ್ಟು ಲಕ್ಷ ಕೋಟಿ ಅಂದ್ರೆ ಒಂದ್ 2 ರಾಜ್ಯ ಸರ್ಕಾರದ ಬಜೆಟ್ ಅದು. ಅರ್ಥ ಆಯ್ತಲ್ವಾ? ಲೆಕ್ಕ ಹಾಕ್ಲಿ ನಮ್ಮ ಸರ್ಕಾರದವರು ಎಷ್ಟ್ ಜನ ಇದಾರೆ, ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ಒಂದ್ ಪ್ರಾಜೆಕ್ಟ್ ಮಾಡ್ಲಿ. ಏನ್ ಡಿಮ್ಯಾಂಡ್ ಮಾಡ್ತೀರಿ ನೀವು? ಏನ್ ಡಿಮ್ಯಾಂಡ್ ಮಾಡ್ತೀರಿ ಸರ್ಕಾರಕ್ಕೆ? ನಕಲಿ ವೈದ್ಯರನ್ನ ಹಾವಳಿ ಇದೆಯಲ್ಲ ಶಿವಣ್ಣ, ಇದು KPME ಆಕ್ಟ್ ಅಲ್ಲಿ ಇದೆ ನಮ್ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯ ಹೆಲ್ತ್ ಸ್ಟೇಟ್ ಸಬ್ಜೆಕ್ಟ್ ಶಿವಣ್ಣ, ಹೆಲ್ತ್ ಆರೋಗ್ಯ ಸ್ಟೇಟ್ ಸಬ್ಜೆಕ್ಟ್. ಸುಮಾರು ಜನ ಮಂತ್ರಿಗಳು ಬಂದಿದ್ರು, ನಕಲಿ ವೈದ್ಯರನ್ನ ನಾವು ಮುಚ್ಚಿಬಿಡ್ತೀವಿ, ಕ್ಲೀನ್ ಮಾಡ್ತೀವಿ, ಎರಾಡಿಕೇಟ್ ಮಾಡ್ತೀವಿ, ಬಿಡಲ್ಲ ಅಂತ. ನಮ್ದು ಹಿಂದೆ ಒಂದು ಆರೋಗ್ಯ ಸಚಿವರು ಅವರು ಹೇಳಿದ್ರು ಈ ತರ ಮಾಡ್ತೀವಿ ಅಂತ, ಆದ್ರೆ ಎಲ್ಲೂ ರಿಸಲ್ಟ್ ಬಂದಿಲ್ಲ. 3ನೇದು ಮೊನ್ನೆ ಶಿವಣ್ಣ, ಒಂದು ವಾರದಿಂದ ಒಂದು ಉತ್ತರ ಪ್ರದೇಶ ಹೈಕೋರ್ಟ್ ಅಲ್ಲಿ ಒಬ್ಬ ನಕಲಿ ವೈದ್ಯ ಹೋಗಿ ಹೈಕೋರ್ಟ್ ನ ಕೇಳಿದಾನೆ, ನಾನು ಇದು ಪ್ರಾಕ್ಟೀಸ್ ಇದೆ, ನನ್ಗೆ ಲೈಸೆನ್ಸ್ ಇದೆ, ಮಾಡ್ತೀನಿ ಅಂತ. ಹೈಕೋರ್ಟ್ ಚಾಟಿ ಬೀಸಿ ಸರ್ಕಾರಕ್ಕೆ ಒಂದು ನಿಗದಿಗೂಡು ಮಾಡಿದ್ದಾರೆ, ಈ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿರೋ ಎಲ್ಲಾ ನಕಲಿ ವೈದ್ಯರನ್ನು ನೀವು ಬಂದ್ ಮಾಡ್ಬೇಕು ಅಂತ ಹೇಳ್ತಾರೆ. ಆತರ. ಸೊ ರಾಜ್ಯ ಸರ್ಕಾರದ ಜವಾಬ್ದಾರಿ ಶಿವಣ್ಣ ಇದು. ಯಾಕಂದ್ರೆ ಆರೋಗ್ಯ ಮಂತ್ರಿ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಕಮಿಷನರ್ ಇರ್ತಾರೆ, ಅದ್ರ ಕೆಳಗೆ JDಗಳು ಇರ್ತಾರೆ, DHO ಇರ್ತಾರೆ, ತಾಲೂಕ್ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ. ಇವ್ರೆಲ್ಲರ ಜವಾಬ್ದಾರಿ ಇದು. ಜೊತೆಗೆ ನಾವು ಅಷ್ಟೇ ಪ್ರಜೆಗಳಾಗಿ ಆತರ ನಕಲಿ ವೈದ್ಯರಿದ್ರೆ ಅವ್ರ ಗಮನಕ್ಕೆ ತರಬೇಕು, ನೋಡಿ ಈ ತರ ಒಬ್ರಿದ್ದಾರೆ, ಅದನ್ನ ಮುಚ್ಚಿ ಅಂತ. ಸೊ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗಿದೆ ಶಿವಣ್ಣ. ಯಾಕೆ ನಾನು ಕೇಳಿದೆ ಅಂತಂದ್ರೆ, ಎಷ್ಟು ಜನ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಅಂತ ಗೊತ್ತು.
ಆದ್ರೆ ಡಾಕ್ಟರ್ಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಈ ಕರ್ನಾಟಕದಲ್ಲಿ ನಿಮ್ 16 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದು ಏಕೈಕ ಡಾಕ್ಟರ್ ನೀವೊಬ್ರೆ. ಅಂದ್ರೆ ಈ ಸ್ಪೆಷಾಲಿಟಿ ಯಾಕಂದ್ರೆ 16 years ಎಕ್ಸ್ಪೀರಿಯನ್ಸ್ ಇರೋದು ನೋಡಿದಾಗ ಹಂಗ ಎಲ್ಲಾರು ಲೆಕ್ಕ ಹಾಕೊಂಡ್ರೆ ಒಂದಷ್ಟು ಬೆರಳಿಕೆ ಸಿಗ್ತಾರಷ್ಟೇ. ಆದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತಿರೋ ಸಂಖ್ಯೆ ಜಾಸ್ತಿ. ಆಗಾಗ ಅವರೆಲ್ಲ ಅಲ್ಲೋಗ ಯಾವ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಯಾಕೆ ನಕಲಿ ವೈದ್ಯರು ನಮ್ ಡಾಕ್ಟರ್ಗಳು ಕೂಡ ಈ ಪ್ರೊಫೆಷನ್ ಅಂದ್ರೆ ಈ ಸೆಗ್ಮೆಂಟ್ ಬರೋಕೆ ಬಹಳ ಇಷ್ಟ ಇಲ್ಲ. ಮುಜುಗರನೋ ನಾಚಿಕೆಯೋ ಅಸಹ್ಯನೋ. ಎಕ್ಸಾಕ್ಟ್ಲಿ. ಪೇಷಂಟ್ ಗೆ ಹೆಂಗೆ ಮುಜುಗರ ನಾಚಿಕೆ ಇರುತ್ತೆ, ನಮ್ಮ ಡಾಕ್ಟರ್ ಗಳಿಗೆ ಅವ್ರ ಮನಸ್ಸಲ್ಲಿ ನಾನು ನೋಡಿದೀನಿ ಮೊದ್ಲಿಂದ ಒಂಥರ ಅಸಹ್ಯ. ಯಾರು ಹೋಗ್ತಾರಪ್ಪ ಆ ಫೀಲ್ಡ್ ಗೆ ಅಂತ. ಗೊತ್ತಾಯ್ತಲ್ವಾ? ಯಾಕಂದ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣ ಬೆರಳನ್ನ ಇಡಬೇಕು ಗುರುದ್ವಾರದಲ್ಲಿ, ಗ್ಲೌಸ್ ಅಲ್ಲಿ, ಅದೇ ಕೈಯಲ್ಲಿ ಊಟ ಮಾಡ್ಬೇಕು. ಸೊ ಇದೆಲ್ಲ ನಾವ್ ಯಾರು ಇಡ್ತಾರೆ ಶಿವಣ್ಣ ಗುರುದ್ವಾರ ಬೆರಳನ್ನ? ನಮ್ಮ ಮೋಷನ್ ನೋಡ್ಕೊಳಕ್ಕೆ ನಮಗೆ ಒಂಥರ ಕಷ್ಟ ಆಗತ್ತೆ. ಇನ್ನ ಬೇರೆಯವ್ರ ಗುರುದ್ವಾರದ ನಾವೆಲ್ಲ ಕೈ ಇಟ್ಟು ಅದೇ ಕೈನಲ್ಲಿ ರಾತ್ರಿ ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡ್ಬೇಕಾದ್ರೆ ನಮಗೆ ಎಷ್ಟು ಒಂದು ಲೈಕ್ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಜನ ಅರ್ಥ ಮಾಡ್ಕೋಬೇಕು. ಎಸ್, ನನ್ಗೆ ಈ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಆಳವಾಗಿ ಈ ತರ ಸಮಸ್ಯೆ ಫೇಸ್ ಮಾಡ್ತಿರೋ ಲಕ್ಷಾಂತರ ಕೋಟ್ಯಾಂತರ ಜನ ದೇಶದಲ್ಲಿದ್ದಾರೆ. ಬಟ್ ಏನ್ ಯಂಗ್ಸ್ಟರ್ ಹೊಸದಾಗಿ ನಾನು ಡಾಕ್ಟರ್ ಆಗ್ಬೇಕು ಅನ್ನೋರ್ಗೆ ಏನ್ ಸಜೆಸ್ಟ್ ಮಾಡ್ತೀರಿ? ಯಾಕಂದ್ರೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಇಂಥದೇ ಅಂತಂದಾಗ ಈ ವಿಷಯದಲ್ಲಿ ಏನ್ ಸಜೆಸ್ಟ್ ಮಾಡ್ತಿರ್ಲಿಲ್ಲ? ಹೊಸದಾಗಿ ಡಾಕ್ಟರ್ ಆಗ್ತಾ ಈಗ ಎಲ್ಲರಿಗೂ ಒಂದು ಪ್ಯಾಷನ್ ಅಂತ ಇರುತ್ತೆ. ನಾನ್ MBBS ಮಾಡ್ಬೇಕು, ಸರ್ಜನ್ ಆಗ್ಬೇಕು, ನ್ಯೂರೋ ಸರ್ಜನ್ ಆಗ್ಬೇಕು ಅಂತ ಆ ಪ್ಯಾಷನ್ ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಬಟ್ ಈ ಫೀಲ್ಡ್ ಗೆ ಬರೋ ಡಾಕ್ಟರ್ಗಳು, ನಾನು ಇನ್ನೊಂದು ಹೇಳ್ತೀನಿ, ಈ ಲೇಡಿ ಸರ್ಜನ್ಸ್ ಇರ್ತಾರಲ್ಲ, ಈ ಹೆಣ್ಮಕ್ಳು ಇತ್ತೀಗೆ ಸುಮಾರು ಜನ MS ಸರ್ಜರಿ ಮಾಡ್ತಾ ಇದಾರೆ. ಈ ಹೆಣ್ಮಕ್ಳು ಆಕ್ಚುಲಿ ಈ ಒಂದು ಫೀಲ್ಡ್ ನ ಆಯ್ಕೆ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ದೇಶದಲ್ಲಿರೋ 50% ಹೆಣ್ಮಕ್ಳು, 50% ಹೆಣ್ಮಕ್ಳಿಗೆ ನಾಚಿಕೆ, ಸಂಕೋಚ, ಮುಜುಗರ ಆಗುತ್ತೆ ಗಂಡಸ ಹತ್ರ ಬರಕ್ಕೆ. ಹಾಗಾಗಿ ಹೆಣ್ಮಕ್ಳು ಸರ್ಜನ್ಸು ಈ ಫೀಲ್ಡ್ ಬರಬೇಕು, ಈ ಫೀಲ್ಡ್ ನ ಆಯ್ಕೆ ಮಾಡ್ಕೋಬೇಕು. ಈ ಫೀಲ್ಡ್ ಅಲ್ಲಿ ಅವ್ರು ಸೇವೆ ಮಾಡಿದ್ರೆ ಬಹಳ ಉತ್ತಮ ಅಂತ ನನಗೆ. ಯಾಕಂದ್ರೆ ಬಹುತೇಕ ನಾವು ಏನು ಮಗು ಇರ್ತಕ್ಕಂಥ ಗರ್ಭಿಣಿಯ ನಂತರ ಬಾಣಂತಿಯರಿಗೆ ಸಮಸ್ಯೆ ಏನ್ ಕಾಡುತ್ತಲ್ಲ ಜನ ಇರುತ್ತೆ. ಸೊ ಹಾಗಾಗಿ ಮಹಿಳೆಯರು ಈ ಸಂಬಂಧಪಟ್ಟಂಗೆ ಆಪರೇಷನ್ ಗೆ ಯಾಕಂದ್ರೆ ಸರ್ಜನ್ಸ್ ಆಗ್ಬೇಕು ಅನ್ನೋದು. ಮಹಿಳೆಯರು ಏನಾಗುತ್ತೆ, ಈಗ ನಮ್ಮ ಹತ್ರ ಬರ್ತಾರೆ ಕೆಲವರು, ಎಲ್ಲಾ ಆಲ್ಮೋಸ್ಟ್ ಬರ್ತಾರೆ. ಬಟ್ ಕೆಲವರಿಗೆ ಬರ್ತಾರೆ, ನಮ್ಮಲ್ಲಿ ಲೇಡಿ ಡಾಕ್ಟರ್ ಇದಾರೆ ಅಂತ ಬರ್ತಾರೆ. ನಮ್ಮಲ್ಲಿ ಲೇಡಿ ಡಾಕ್ಟರ್ ಇದಾರೆ, ನಮ್ಮಲ್ಲಿ ಲೇಡಿ ಡಾಕ್ಟರ್ ಇದಾರೆ, ನಮ್ಮಲ್ಲಿ ಲೇಡಿ ಡಾಕ್ಟರ್ ಇದಾರೆ. ಹಾಗೆ ಎಲ್ಲಾ ಹೆಣ್ಮಕ್ಳಿಗೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನೀವೆಲ್ಲ ಇಂತ ಒಂದು ಸ್ಪೆಷಾಲಿಟಿಗೆ ಬಂದು ಹೆಣ್ಮಕ್ಳು ಸೇವೆ ಮಾಡ್ಬೇಕು, ಹೆಂಗಸರು ಸೇವೆ ಮಾಡ್ಬೇಕು. ಈ ದೇಶದಲ್ಲಿ ತುಂಬಾ ಅವಶ್ಯಕತೆ ಇದೆ. ಹೆಣ್ಮಕ್ಳೆಲ್ಲ ಪಾಪ ಸಂಕೋಚ, ಗೈನಕಾಲಜಿಸ್ಟ್ ಹೇಗಿದ್ದಾರೆ ಈ ಸೆಗ್ಮೆಂಟ್ ಮಹಿಳೆಯರು ಹೆಚ್ಚಾಗಿ ಬರ್ಲಿ, ಮಹಿಳೆಯರ ಸರ್ಜನ್ ಹೆಚ್ಚಾಗಿ ಬರ್ಬೇಕು ಹೇಳ್ತೀನಿ. ಆ ಸಣ್ಣದಾಗಿ ಆಪರೇಷನ್ ಥಿಯೇಟರ್ ಇಲ್ಲ, ವಾರ್ಡ್ ಇಲ್ಲ, ICU ಇಲ್ಲ, ಎಮರ್ಜೆನ್ಸಿ ನಡೆದ್ರೆ ಅವ್ರಿಗೆ ಜೀವನ ರಕ್ಷಣೆ ಕೊಡೋರು ಇಲ್ಲ, ಯಾರು ಇಲ್ಲ. ಶಿವಣ್ಣ ನೋಡಿದ್ರ ನಕಲಿ ವೈದ್ಯರ ಬಗ್ಗೆ ನಾನು ಕೇಳಿದ್ರಲ್ಲ, ಈಗ ನಿಜವಾಗ್ಲೂ ತೋರಿಸ್ತಾ ನೋಡಿ ನಕಲಿ ವೈದ್ಯರು. ಗೊತ್ತಾಯ್ತಲ್ವಾ? ಸೊ ಈ ರೀತಿ ಇದೆ ನಕಲಿ ವೈದ್ಯರ ಹಾವಳಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಈ ಹೆಲ್ತ್ ಆರೋಗ್ಯ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರದವರು, ನಮ್ಮ ಘನವೆತ್ತ ಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ಘನವೆತ್ತ ಉಪಮುಖ್ಯಮಂತ್ರಿಗಳಾಗ್ಲಿ, ಮತ್ತೆ ನಮ್ಮ ಆರೋಗ್ಯ ಸಚಿವರು ಇದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಕು ಶಿವಣ್ಣ. ಮತ್ತೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಆಯಾ ಶಾಸಕರುಗಳ ಜವಾಬ್ದಾರಿ ತಗೊಂಡು ಇದನ್ನೆಲ್ಲ ಮುಚ್ಚಿಸ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಇದು, ಲೆಫ್ಟ್ ಅವ್ರ ಜವಾಬ್ದಾರಿ ಇದು ಶಿವಣ್ಣ. ಆತರ ಇದೆ. ಬಹಳ ದುರಂತ, ಹಿಂಗಿಲ್ಲ ದೊಡ್ಡ ದುರಂತ ಶಿವಣ್ಣ. ಇವತ್ತಾರು ಕಲೆಕ್ಟ್ ಈ ಸಬ್ಜೆಕ್ಟ್ ಮಾಡಿದೀರಾ? ಮಾಡಿಲ್ಲ. ಇವತ್ತೇ ಫಸ್ಟ್ ವಿಶೇಷವಾಗಿ ನೀವು ಆರೋಗ್ಯ ಸಚಿವ ಕೂರ್ಸ್ಕೊಂಡು ಈ ಸಬ್ಜೆಕ್ಟ್ ಮಾಡ್ಬೇಕು ಶಿವಣ್ಣ. ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಅವ್ರನ್ನ ಇದೇ ಸಬ್ಜೆಕ್ಟ್ ಒಂದು ಪ್ಯಾನೆಲ್ ಮಾಡ್ಕೊಂಬೋಣ ಶಿವಣ್ಣ, ಪ್ಯಾನೆಲ್ ಡಿಸ್ಕಷನ್ ಮಾಡ್ಕೊಂಬೋಣ ಶಿವಣ್ಣ. ಓಕೆ, ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.